ಇಂಡಿಯನ್ ಆರ್ಮಿಲಿ ಜಾಯ್ನ್ ಆಗೋಕ್ಕೆ ಯಾರಿಗಾದ್ರೂ ಆಸಕ್ತಿ ಇದೆಯಾ? ಲೆಫ್ಟಿನೆಂಟ್ ಆಗಿ ವರ್ಕ್ ಮಾಡೋಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದೊಂದು ಒಳ್ಳೆ ಅವಕಾಶ. ಮೇಲ್ ಆಗಲಿ ಫೀಮೇಲ್ ಆಗಲಿ ಇಂಡಿಯನ್ ಆರ್ಮಿಯ SSC ಸ್ಕೀಮ್ ಅಂಡರಲ್ಲಿ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 56,100 ಬರುತ್ತೆ. ಹೋಗ್ತಾ ಹೋಗ್ತಾ 2,25,000 rupees ತನಕ ರೀಚ್ ಆಗುತ್ತೆ. ಸೊ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಲೋ, ನಮಸ್ತೆ, ವೆಲ್ಕಮ್ ಟು ವಿ ಹ್ಯಾವ್ ವೇಕೆನ್ಸೀಸ್. ಹೋಪ್ ಯು ಪೀಪಲ್ ಆರ್ ಡೂಯಿಂಗ್ ಗುಡ್. ನೀವೆಲ್ಲ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತೊಂದು ಹೊಸ ಜಾಬ್ ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದೀನಿ. ಸೊ ಈ ಜಾಬ್ ಇನ್ಫಾರ್ಮೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೀಡಿದ್ದೀವಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಇನ್ನೊಂದು ಸ್ನೇಹಿತರೆ, ಇನ್ ಕೇಸ್ ನೀವು ಏನಾದರೂ ಈ ಎಲಿಜಿಬಿಲಿಟಿ ನಿಮಗಿಲ್ಲ ಅಂದರೆ ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ಫಾರ್ವರ್ಡ್ ಮಾಡಿ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತೀವಿ. ಬರೀ ಫುಡ್ಡು ಹಣ ಶೇರ್ ಮಾಡಿದ್ರೆ ಆಗಲ್ಲ, ಇನ್ಫಾರ್ಮೇಷನ್ನು ಶೇರ್ ಮಾಡಿ. ಸೊ ಇನ್ಫಾರ್ಮೇಷನು ಕೂಡ ಒಂದು ರೀತಿ ಕೇರಿಂಗ್ ಇದೆ. ಇನ್ಫಾರ್ಮೇಷನ್ ಶೇರ್ ಮಾಡಿದಷ್ಟು ನಮ್ಮ ನಾಲೆಜ್ ಕೂಡ ಬೆಳೀತದೆ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ವಿಡಿಯೋ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಾವು ಹಾಕೋ ಲೇಟೆಸ್ಟ್ ಜಾಬ್ ಇನ್ಫಾರ್ಮೇಷನ್ಸ್, ಮನಿ ಅರ್ನಿಂಗ್ ಟಿಪ್ಸ್ ಹಾಗೂ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಟಿಪ್ಸ್ಗಳ ವಿಡಿಯೋಸ್ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ. ಇದರಿಂದ ನಿಮಗೆ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗುತ್ತೆ. ಅದಲ್ಲದೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾವು ನಿಮಗೆ ತರೋದಕ್ಕೆ ಇನ್ನೂ ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟಕ್ಕಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಜಾಬ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಟೋಟಲ್ ವೇಕೆನ್ಸೀಸ್ ನೋಡೋದಾದ್ರೆ 191 ವೇಕೆನ್ಸೀಸ್ ಇದೆ. ಅದರಲ್ಲಿ ಮೇಲ್ ವೇಕೆನ್ಸೀಸ್ ಬಂದು 175 ಇದೆ, ಫೀಮೇಲ್ 14 ವೇಕೆನ್ಸೀಸ್ ಇದೆ. ಅದಲ್ಲದೆ ವಿಡೋಸ್ ಆಫ್ ಡಿಫೆನ್ಸ್ ಪರ್ಸನ್, ಅಂದ್ರೆ ವಿಡೋಸ್ ಯಾರಿರ್ತಾರೆ, ಡಿಫೆನ್ಸ್ ಪರ್ಸನ್ ವಿಡೋಸ್ ಯಾರಿರ್ತಾರೆ ಅವ್ರಿಗೆ 2 ವೇಕೆನ್ಸೀಸ್ ಇದೆ. ಅವ್ರಿಗೂ ಕೂಡ ಅವಕಾಶ ಇದೆ ಇದರಲ್ಲಿ ಜಾಯ್ನ್ ಆಗೋದಕ್ಕೆ ಅಂತ ಹೇಳ್ತಾರೆ. ನೋಡೋಣ, ವಾಟ್ ಇಸ್ ದಿಸ್? ಇಂಡಿಯನ್ ಆರ್ಮಿ ಹ್ಯಾಸ್ ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ SSC ಟೆಕ್ ಅಂತ ಹೇಳ್ತಾರೆ. ಸೊ ಈ SSC ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್, SSC ಇಸ್ ನಥಿಂಗ್ ಬಟ್ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತಾರೆ. ಸೊ ಯಾರು ಈ ಒಂದು ಸ್ಕೀಮ್ ಅಂಡರಲ್ಲಿ ಜಾಯ್ನ್ ಆಗ್ತಾರೋ, ಇಂಡಿಯನ್ ಆರ್ಮಿಗೆ ರೆಕ್ರೂಟ್ ಆಗ್ತಾರೋ, ಅವರು ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆಗ್ತಾರೆ. ಅವ್ರಿಗೆ ಇನಿಷಿಯಲಿ ಇಟ್ ಸೆಲ್ಫ್ ದೇ ವಿಲ್ ಬಿ ಜಾಯ್ನಿಂಗ್ ಆಸ್ ಎ ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆಗ್ತಾರೆ. ಈ ಶಾರ್ಟ್ ಸರ್ವಿಸ್ ಕಮಿಷನ್ ಏನಿದೆ, ಇದು 14 ಇಯರ್ಸ್ ಇರುವಂತಹ ಟೆನ್ಯೂರ್. ಇದು 14 ವರ್ಷ ನೀವು ಅಲ್ಲಿ ವರ್ಕ್ ಮಾಡ್ಬೋದು. ಇನಿಷಿಯಲಿ 10 ವರ್ಷದ ಕಾಲಾವಕಾಶ ಇರುತ್ತೆ. ಎಕ್ಸ್ಟೆಂಡಬಲ್ ಅಪ್ ಟು 14 ಇಯರ್ಸ್ ಅಂತ ಹೇಳ್ತಾರೆ. ಇನ್ನು 4 ವರ್ಷ ಕೂಡ ಎಕ್ಸ್ಟೆಂಡ್ ಮಾಡಬಹುದು, ಡಿಪೆಂಡಿಂಗ್ ಆನ್ ಯುವರ್ ಪರ್ಫಾರ್ಮೆನ್ಸ್, ಆನ್ ಯುವರ್ ಥಿಂಗ್ಸ್. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡಬಲ್ ಟು 14 ಇಯರ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ಸ್ಕೀಮ್ ವೇರ್ ನೀವು ಜಾಯ್ನ್ ಆಗೋದೇ ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆಗ್ತೀರಾ. ಇಲ್ಲಿ ಯಾವುದೇ ಹವಾಲ್ದಾರ್ ಆಗಿ ಜಾಯ್ನ್ ಆಗಲ್ಲ ನೀವು. ಡೈರೆಕ್ಟ್ ಆಗಿ ಇಫ್ ಯು ಗೆಟ್ ಥ್ರೂ ದಿಸ್ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಪ್ರೋಸೆಸ್, ದೆನ್ ಯು ವಿಲ್ ಬಿ ಜಾಯ್ನಿಂಗ್ ಆಸ್ ಇಂಡಿಯನ್ ಆರ್ಮಿ ಆಸ್ ಎ ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆಗ್ತೀರಾ. So it's a very good opportunity for people who are very much interested to join Indian Army. So ಅದಕ್ಕೆ ಬೇಕಾಗಿರುವಂತಹ ಎಲಿಜಿಬಿಲಿಟಿ ನೋಡೋಣ. ಎಲಿಜಿಬಿಲಿಟಿ ನೋಡೋದಾದ್ರೆ, ಏಜ್ ಲಿಮಿಟ್ ನೋಡೋದಾದ್ರೆ, ಫಾರ್ ಮೆನ್ ಅಂಡ್ ವುಮೆನ್ ಇಬ್ರಿಗೂ ಮಿನಿಮಮ್ ಏಜ್ ಬಂದು 20 ಇದೆ, ಮ್ಯಾಕ್ಸಿಮಮ್ ಒಂದು 27 ಇಯರ್ಸ್ ಆಸ್ ಆನ್ 1st April 2021 ಅಂತ ಹೇಳ್ತಾ ಇದ್ರೆ. ಅದೇ ರೀತಿ ವಿಡೋ, ಡಿಫೆನ್ಸ್ ಪರ್ಸನಲ್ ವಿಡೋ ಯಾರಾದರೂ ಅಪ್ಲೈ ಮಾಡೋದಾದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ 35 ಇಯರ್ಸ್ ಏಜ್ ಆಸ್ ಆನ್ 21st of April 2021 ಅಂತ ಹೇಳ್ತಾರೆ. ಸೊ ಇದು ಏಜ್ ಬಗ್ಗೆ ಆಯಿತು. ನಾವು ಲೆಟ್ ಸಿ ವಾಟ್ ಇಸ್ ದ ಕ್ವಾಲಿಫಿಕೇಶನ್, ವಿದ್ಯಾರ್ಹತೆ ಏನು ಬೇಕು ಅಂತ ನೋಡೋಣ. ವಿದ್ಯಾರ್ಹತೆ ನೋಡೋದಾದ್ರೆ, ಆಲ್ ರೈಟ್, ಇಟ್ಸ್ ಎ ಟೆಕ್ನಿಕಲ್ ಜಾಬ್ಸ್ ಅವ್ರು ಕಾಲ್ ಮಾಡಿರೋದು ಇವಾಗ SSC ಅಂಡ್ರಲ್ಲಿ. ಸೊ ಇಲ್ಲಿ ಇಂಜಿನಿಯರಿಂಗ್ ಡಿಗ್ರಿ ಕೇಳ್ತಾ ಇದ್ದಾರೆ. ಅದರ ಯಾವ್ಯಾವ ವೇಕೆನ್ಸೀಸ್ ಯಾವ್ಯಾವುದು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ, ಯಾವ್ಯಾವ ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಯಾವ್ಯಾವ ಬ್ರಾಂಚ್ಗಳಲ್ಲಿ ಅವರು ಇನ್ವೈಟ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡೋದಾದ್ರೆ, ಇನ್ನೊಂದು ಒಂದು ವೆರಿ ಗುಡ್ ಥಿಂಗ್ ಅಬೌಟ್ ದಿಸ್ ಸ್ಕೀಮ್ ಇಸ್, ಫೈನಲ್ ಇಯರ್ ಅಲ್ಲಿ ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ತಾ ಇರೋರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಬಟ್ ದ ಓನ್ಲಿ ಥಿಂಗ್ ಇಸ್ ದೇ ಶುಡ್ ಸಬ್ಮಿಟ್ ಪ್ರೂಫ್ ಆಫ್ ಪಾಸಿಂಗು 1st April 2021 ಒಳಗೆ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಲ್ಲದೆ ನೀವು 12 ವೀಕ್ಸ್ ನಿಮ್ಮ ಟ್ರೈನಿಂಗ್ ಕಮೆನ್ಸ್ ಆಗಿ 12 ವೀಕ್ಸ್ ಒಳಗೆ ನೀವು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್, ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಟ್ರೈನಿಂಗ್ ಬಂದು OTA ನಡೀತಾ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ ನಡೆಯುತ್ತೆ. ಸೊ ಅಲ್ಲಿ ನಡೆಯುವಂಥ ಟ್ರೈನಿಂಗು ಅಲ್ಲಿ 12 ವೀಕ್ಸ್ ಆಗೋದ್ರೊಳಗೆ ನೀವು ನಿಮ್ಮ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ಸೊ ದಿಸ್ ಇಸ್ ಅ ಟೆಕ್ನಿಕಲ್ ಜಾಬ್. ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಜಿನಿಯರಿಂಗ್ ಮಾಡಿರೋರಿದ್ದು ಅವ್ರಿಗೇನಾದರೂ ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ಅವರಿಗೆ ಈ ಇನ್ಫಾರ್ಮೇಷನ್ನ ಪಾಸ್ ಮಾಡಿ. ಲೆಟ್ ದೆಮ್ ಜಾಯ್ನ್, ಲೆಟ್ ದೆಮ್ ಸರ್ವ್ ಅವರ್ ಕಂಟ್ರಿ ಆ್ಯಂಡ್ ಲೆಟ್ ದೆಮ್ ಮೇಕ್ ಯು ಫೀಲ್ ಪ್ರೌಡ್ ಅಂತ ಹೇಳ್ತಾರೆ. ಲೈಕ್ ನೆಕ್ಸ್ಟ್ ವೇಕೆನ್ಸೀಸ್, ಯಾವ್ಯಾವ ವೇಕೆನ್ಸೀಸ್ ಇದೆ
ಫಾರ್ ಮೆನ್ ದೇರ್ ಆರ್ ದೀಸ್ ಕೈಂಡ್ ಆಫ್ ವೇಕೆನ್ಸೀಸ್. ಯಾರ್ಯಾರು ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮಾಡಿರೋರಿಗೆ 49 ವೇಕೆನ್ಸೀಸ್ ಇದೆ ಸಿವಿಲ್ ಇಂಜಿನಿಯರ್ಸ್ಗಳಿಗೆ. ಆರ್ಕಿಟೆಕ್ಚರಲ್ ಇಂಜಿನಿಯರ್ 1 ವೇಕೆನ್ಸಿ ಇದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ 1 ವೇಕೆನ್ಸಿ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕ್ಯಾಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೇಷನ್ ಇಂಜಿನಿಯರಿಂಗ್ 15 ವೇಕೆನ್ಸೀಸ್ ಇದೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ E&E ಏನು ಹೇಳ್ತೀವಿ ಅದು 16 ವೇಕೆನ್ಸೀಸ್ ಇದೆ. ಪವರ್ ಸಿಸ್ಟಮ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು. ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್ ಅಥವಾ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ ಅಲ್ಲಿ 2 ವೇಕೆನ್ಸೀಸ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ 1 ವೇಕೆನ್ಸಿ ಇದೆ. ಸೊ ದೀಸ್ ಆರ್ ದ ಲಿಸ್ಟ್ ಆಫ್ ವೇಕೆನ್ಸೀಸ್. ಅಂದರೆ ಹೈಯೆಸ್ಟ್ ಬಂದು ಸಿವಿಲ್ ಇಂಜಿನಿಯರಿಂಗ್ ಅವ್ರಿಗೆ ಯಾರು ಸಿವಿಲ್ ಇಂಜಿನಿಯರ್ ಮಾಡೋದು 49 ವೇಕೆನ್ಸೀಸ್ ಇದೆ ಅವರೆಲ್ಲ. ಅದೇ ರೀತಿ ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರೋರು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಸೈನ್ಸ್ IS ಅಂಡ್ CS ಅಂತ ನಾವೇನು ಹೇಳ್ತೀವಿ 47 ವೇಕೆನ್ಸೀಸ್ ಇದೆ. ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಥವಾ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಯಾರು ಮಾಡಿದ್ರು 21 ವೇಕೆನ್ಸೀಸ್ ಇದೆ. ಎಲೆಕ್ಟ್ರಾನಿಕ್ಸ್, ಪವರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡ್ರೈವ್ಸ್ ಅಲ್ಲಿ 3 ವೇಕೆನ್ಸೀಸ್ ಇದೆ. ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೈಕ್ರೋವೇವ್ 3 ವೇಕೆನ್ಸೀಸ್ ಇದೆ. ಏರೋನಾಟಿಕಲ್ ಇಂಜಿನಿಯರಿಂಗ್ 5 ವೇಕೆನ್ಸೀಸ್ ಇದೆ. ಏವಿಯೋನಿಕ್ಸ್ ಯಾರು ಮಾಡಿರ್ತಾರೋ ಅವ್ರಿಗೆ 5 ವೇಕೆನ್ಸೀಸ್ ಇದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಿರೋರು 1 ವೇಕೆನ್ಸಿ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಮಾಡಿರೋರಿಗೆ 2 ವೇಕೆನ್ಸೀಸ್ ಇದೆ. ಆಟೋಮೊಬೈಲ್ ಇಂಜಿನಿಯರ್ಸ್ಗೆ 2 ವೇಕೆನ್ಸಿ ಇದೆ. ಅದೇ ರೀತಿ ಟೆಕ್ಸ್ಟೈಲ್ ಇಂಜಿನಿಯರ್ಸ್ಗೆ 1 ವೇಕೆನ್ಸಿ ಇದೆ. ಸೊ ದೀಸ್ ಆರ್ ದ ಲಿಸ್ಟ್ ಆಫ್ ವೇಕೆನ್ಸೀಸ್ ವಾಟ್ ದೇ ಹ್ಯಾವ್ ಗಾಟ್. ಸೊ ಡಿಫ್ರೆಂಟ್ ಬ್ರಾಂಚಸ್ ಅಲ್ಲಿ ಡಿಫ್ರೆಂಟ್ ಏನು ಹೇಳ್ತೀವಿ ವೇಕೆನ್ಸೀಸ್ ಇದೆ. ಕೆಲವುದರಲ್ಲಿ 21 ಇದೆ, ಕೆಲವುದರಲ್ಲಿ 47 ಇದೆ. ಸೊ ಇಫ್ ಯು ಹ್ಯಾವ್ ಡನ್ ಯುವರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, even you can apply. If you have done your civil engineering, even you can apply. So the people who are in the final year, who are sure about completing their engineering graduation this year, they can apply ಅಂತ ಹೇಳ್ತಾರೆ. ಫೀಮೇಲ್ಸ್ ನೋಡೋದಾದ್ರೆ ಸಿವಿಲ್ ಇಂಜಿನಿಯರಿಂಗ್ 3 ವೇಕೆನ್ಸೀಸ್ ಇದೆ. ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ 1 ವೇಕೆನ್ಸಿ ಇದೆ. ಮೆಕ್ಯಾನಿಕಲ್ ಅಥವಾ ಮೆಕ್ಯಾಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೇಷನ್ ಇಂಜಿನಿಯರಿಂಗ್ 1 ವೇಕೆನ್ಸಿ ಇದೆ. E&E ಅಥವಾ ಪವರ್ ಸಿಸ್ಟಮ್ ಇಂಜಿನಿಯರಿಂಗ್ ಅಲ್ಲಿ 2 ವೇಕೆನ್ಸೀಸ್ ಇದೆ. ಕಂಪ್ಯೂಟರ್ ಸೈನ್ಸ್ IS ಆ್ಯಂಡ್ CS ಅಲ್ಲಿ 4 ವೇಕೆನ್ಸೀಸ್ ಇದೆ ಫೀಮೇಲ್ಸ್ಗೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 2 ವೇಕೆನ್ಸೀಸ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ 1 ವೇಕೆನ್ಸಿ ಇದೆ. So these are the list of vacancies which they have got. 175 for male, 14 vacancies for female. ಅದೇ ರೀತಿ ಟೈಪ್ಸ್ ಆಫ್ ಕಮಿಷನ್, ನೀವು ಸೆಲೆಕ್ಷನ್ ಆದ ತಕ್ಷಣ ಗ್ರಾಂಟ್ ಆಫ್ ಕಮಿಷನ್ ಅಂತ ಹೇಳ್ತಾರೆ. ಹೂವರ್ ಗೆಟ್ ಸೆಲೆಕ್ಷನ್ ದೇ ವಿಲ್ ಬಿನ್ ಎ ಪ್ರಮೋಷನ್ ಇನ್ ದ ರ್ಯಾಂಕ್ ಆಫ್ ಲೆಫ್ಟಿನೆಂಟ್ ಅಂತ ಹೇಳ್ತಾರೆ ಫ್ರಮ್ ದ ಡೇ ಯುವರ್ ಟ್ರೈನಿಂಗ್ ಸ್ಟಾರ್ಟ್ಸ್. ಸೊ ಯಾವತ್ತು ನಿಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೋ ಅವತ್ತಿಂದ ನೀವು ಪ್ರೊಬೇಷನಲ್ಲಿ ಇರ್ತೀರಾ. ಸೊ ಇಟ್ ವಿಲ್ ಬಿ ಲೈಕ್ ಯು ವಿಲ್ ಬಿ ಕಾಲ್ಡ್ ಆಸ್ ಲೆಫ್ಟಿನೆಂಟ್ ಆ್ಯಂಡ್ you will be paid all full allowances and payment will be paid. Even training time allu nimge 56,100 rupees is your stipend amount ag barutte. So every per month, it is not the whole training, it is every month, it is 56,100. and confirmation and short service commission now avarle helidange on successful completion of pre-commission training at OTA, officers will be confirmed in the rank of ಲೆಫ್ಟಿನೆಂಟ್ ಅಂತ ಹೇಳ್ತಾರೆ. ಅಂದರೆ ನೀವು ಸಕ್ಸಸ್ಫುಲ್ ಆಗಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಲೆಫ್ಟಿನೆಂಟ್ ರ್ಯಾಂಕ್ ನಿಮಗೆ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟ್ರೈನಿಂಗ್ ಯಾವ ರೀತಿ ಇರುತ್ತೆ, ಎಲ್ಲಿರುತ್ತೆ ಟ್ರೈನಿಂಗು, ಇದ್ರ ಬಗ್ಗೆ ಹೇಳ್ತೀರಾ. ಸೊ ಡೀಟೇಲ್ ಟ್ರೈನಿಂಗ್ ನಿಮಗೂ ಇಂಡಿಯಾದಲ್ಲಿ OTA ಅಕಾಡೆಮಿ ಇರುವಂಥದ್ದು ಚೆನ್ನೈಯಲ್ಲಿ. ಸೊ ಚೆನ್ನೈಯಲ್ಲಿ ಇಂಜಿನಿಯರಿಂಗ್ ಸ್ಟ್ರೀಮ್ ವೈಸ್ ನಿಮಗೆ ಟ್ರೈನಿಂಗ್ ನಡೆಯುತ್ತೆ. ಓಕೆ, ಅದೇ ರೀತಿ ನಿಮ್ಮ ವೇಕೆನ್ಸೀಸ್ ಕೂಡ ಇದೆ ಅಲ್ಲಿ. ಡ್ಯೂರೇಷನ್ ಆಫ್ ಟ್ರೈನಿಂಗ್ಸ್ ಬಂದು 49 ವೀಕ್ಸ್ ಅಂತ ಹೇಳ್ತಾರೆ. 49 ವೀಕ್ಸ್ ಇಸ್ ಅರೌಂಡ್ 11 ಮಂತ್ಸ್ ಬರುತ್ತೆ. ಕ್ಯಾಂಡಿಡೇಟ್ಸ್ ಒನ್ ಮೇಜರ್ ಕಂಡೀಷನ್ ಇಸ್ ಯು ಕಾಂಟ್ ಗೆಟ್ ಮ್ಯಾರಿಡ್ ಅಟ್ ದ ಟೈಮ್ ಆಫ್ ಟ್ರೈನಿಂಗ್. ಇಫ್ ಇನ್ ಕೇಸ್ ಹಿ ಆರ್ ಶಿ ಗೆಟ್ಸ್ ಮ್ಯಾರಿಡ್ ಯು ವಿಲ್ ಬಿ ಡಿಸ್ಚಾರ್ಜ್ಡ್ ಫ್ರಮ್ ದ ಟ್ರೈನಿಂಗ್. ಅಲ್ಲಿಂದ ನಿಮ್ಮನ್ನ ವಾಪಸ್ ಕಳಿಸ್ತಾರೆ. ಸೊ ಯು ಕಾಂಟ್ ಗೆಟ್ ಮ್ಯಾರಿಡ್ at the time of training. This is a major thing what they have mentioned, and it is a government expenses. OTA is completely government expenses only. In case if you are dropping your training, then you have to repay them back. Adu kuda ide. In case yaradru adanna drop madadadre you have to repay them back anta. So be careful. You will be, don't drop your training once you start. And ಅವ್ರು ಕ್ಲಿಯರ್ ಕಟ್ ಆಗಿ ಲಯಬಿಲಿಟಿ ಆಫ್ ಸರ್ವಿಸ್ ಅಲ್ಲಿ ಹೇಳ್ತಾರೆ, ಯು ವಿಲ್ ಬಿ ಲಯಬಲ್ ಫಾರ್ ಸರ್ವಿಸ್ ಇನ್ ಎನಿ ಪಾರ್ಟ್ ಆಫ್ ದಿ ವರ್ಲ್ಡ್. ಅಂದರೆ ಎಲ್ಲಿ ಡಿಪ್ಲಾಯ್ ಮಾಡ್ತಾರೋ ಅಲ್ಲೆಲ್ಲ ನೀವು ವರ್ಕ್ ಮಾಡಬೇಕಾಗುತ್ತೆ. ದೇರ್ ಇಸ್ ನೋ ಪರ್ಟಿಕ್ಯುಲರ್ ರೀಜನ್ ವೇರ್ ದೇ ವಿಲ್ ಸೇ ಓಕೆ ಯು ವಿಲ್ ಬಿ ಡಿಪ್ಲಾಯ್ಡ್ ಹಿಯರ್.
ದಟ್ ಇಸ್ ವೇರಿಯಸ್ ಆಲ್ ಓವರ್ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಡಿಪ್ಲಾಯ್ ಮಾಡ್ಬೋದು. ಸೊ ಯು ಶುಡ್ ಬಿ ಏಬಲ್ ಟು ವರ್ಕ್ ಅಂತ ಹೇಳ್ತಾರೆ. ನಾನು ಅವಾಗಲೇ ಹೇಳ್ದಂಗೆ SSCಯಲ್ಲಿ ಯು ಆರ್ ಲಯಬಲ್ ಟು ಸರ್ವ್ ಫಾರ್ 10 years. If at all, if your service is good, it can be extendable for 14 years ಅಂತ ಹೇಳ್ತಾರೆ. ಕಾಸ್ಟ್ ಆಫ್ ಟ್ರೈನಿಂಗ್ ನಾನು ಅವಾಗಲೇ ಹೇಳಿದೆ, ಇಟ್ ಇಸ್ ಎ ಗವರ್ಮೆಂಟ್ ಎಕ್ಸ್ಪೆನ್ಸಸ್ ಟ್ರೈನಿಂಗ್ ಇದು. ಇನ್ ಕೇಸ್ the lady and gentleman candidate is withdrawn from training academy due to reasons other than medical ground ಅಲ್ಲಿ ನೀವೇನಾದರೂ ಹೊರಗಡೆ ಬಂದರೆ ಟ್ರೈನಿಂಗಲ್ಲಿ ನೀವೇನು ಪೇ ಮಾಡಬೇಕಾಗಿಲ್ಲ. ಇನ್ ಕೇಸ್ ಅದಲ್ಲದೆ ಬೇರೆ ರೀಸನಿಂದ ನೀವೇನು ಟ್ರೈನಿಂಗ್ ಬಿಟ್ಟು ಬಂದರು ಅಂದರೆ ಪರ್ ವೀಕ್ 11,952 rupees ಲೆಕ್ಕದ ಹಾಗೆ ನೀವು ಅಲ್ಲಿ ಎಷ್ಟು ವೀಕ್ ಟ್ರೈನಿಂಗ್ ತೊಗೊಂಡಿರ್ತೀರೋ ಅಷ್ಟು ವೀಕ್ದು ನೀವು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಬಿಕಾಸ್ ಗೌರ್ಮೆಂಟ್ ಇಸ್ ಸ್ಪೆಂಡಿಂಗ್ ಮನಿ ಆನ್ ದಟ್. ಯು ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ದೋಸ್ ಥಿಂಗ್ಸ್, ರೈಟ್? ಸೊ ಇನ್ ಕೇಸ್ ನೀವು ಸಕ್ಸಸ್ಫುಲಿ ಮುಗಿಸಿದ್ರೆ ನಥಿಂಗ್, ಯು ಡೋಂಟ್ ನೀಡ್ ಟು ಪೇ ಎನಿಥಿಂಗ್, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಇನ್ ಕೇಸ್ ಮಧ್ಯದಲ್ಲಿ ಬೇರೆ ಯಾವುದೋ ರೀಸನಿಂದ ನೀವು ಟ್ರೈನಿಂಗ್ ಡ್ರಾಪ್ ಮಾಡೋದಾದ್ರೆ ಯು ಹ್ಯಾವ್ ಟು ಪೇ ಬ್ಯಾಕ್ ಟು ದ ಗೌರ್ಮೆಂಟ್ ಅಂತ ಹೇಳ್ತಾರೆ. ಸೊ ಪ್ರಮೋಷನ್ ಹೇಗಿರುತ್ತೆ, ಪ್ರಮೋಷನ್ ಕ್ರೈಟೀರಿಯಾ ಹೇಗೆ ಅಂತ ನೋಡೋದಾದ್ರೆ, ನೀವು ಜಾಯ್ನ್ ಆಗುವಂಥದ್ದು ಆಸ್ ಎ ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆಗ್ತೀರಾ. ಕಂಪ್ಲೀಷನ್ 2 years ಕಂಪ್ಲೀಷನ್ ಆದಮೇಲೆ ಕ್ಯಾಪ್ಟನ್ ಆಗ್ತೀರಾ. 6 years ಕಂಪ್ಲೀಷನ್ ಆದಮೇಲೆ ಮೇಜರ್ ಆಗ್ತೀರಾ. ಆ್ಯಂಡ್ ಅಗೇನ್ 13 years if you complete, you will become a colonel. And next, brigadier major, it is on selection basis, subject of fulfillment of request service conditions ಅಂತ ಹೇಳ್ತಾರೆ. ಅವಾಗಲೇ ಹೇಳ್ದಂಗೆ ಇಟ್ಸ್ ಎ ಶಾರ್ಟ್ ಸರ್ವಿಸ್ ಕಮಿಷನ್. ಸೊ 14 years ಅಷ್ಟೇ ಇರುವಂಥದ್ದು. ಸೊ 14 yearsಗಿಂತ ಮೇಲಕ್ಕೆ ನಿಮ್ಗೆ ಏನಾದರೂ ಪ್ರಮೋಷನ್ ಬರುತ್ತೆ ಅನ್ನೋದಾದರೆ ಇಟ್ ಡಿಪೆಂಡ್ಸ್ ಆನ್ ದ ರಿಕ್ವೆಸ್ಟ್. ಓಕೆನಾ? ಸೊ ನೆಕ್ಸ್ಟ್ ನೋಡೋದು ಸ್ಯಾಲ್ರಿ ಪ್ಯಾಕೇಜ್ ನೋಡೋದಾದರೆ, ಸೊ ನೀವು ಲೆಫ್ಟಿನೆಂಟ್ ರ್ಯಾಂಕಲ್ಲಿ ಇದ್ದಾಗ ನಿಮಗೆ ಲೆವೆಲ್ 10 ಸ್ಯಾಲ್ರಿ ಸಿಗುತ್ತೆ. ದಟ್ ಇಸ್ 56,100. ನಾನು ಅವಾಗಲೇ ಹೇಳ್ದಂಗೆ 56,100 to 1,77,500 ಈ ಒಂದು ರೇಂಜಲ್ಲಿ ನಿಮ್ಮ ಸ್ಯಾಲ್ರಿ ಬರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ನೀವು ಯಾವಾಗ ಟ್ರೈನಿಂಗ್, ದ ಡೇ ಯು ಸ್ಟಾರ್ಟ್ ದ ಟ್ರೈನಿಂಗ್, ಪರ್ ಮಂತ್ ಯು ವಿಲ್ ಬಿ ಎಂಟೈಟಲ್ಡ್ ಫಾರ್ 56,100 rupees. ಇದಲ್ಲದೆ ಈ ಸ್ಕ್ರೀನ್ ಮೇಲೆ ಏನು ಸ್ಯಾಲ್ರಿ ನೋಡ್ತಿದ್ದೀರಾ ಅದಲ್ಲದೆ ನಿಮಗೆ ಬೇರೆ ಅಲೋವೆನ್ಸ್ಗಳು ಕೂಡ ಇದೆ. ಫಾರ್ ಎಕ್ಸಾಂಪಲ್, ಮಿಲಿಟರಿ ಸರ್ವಿಸ್ ಪೇ 15,500 rupees ಪರ್ ಮಂತ್ ಬರುತ್ತೆ ನಿಮಗೆ. ಆ್ಯಂಡ್ ನಾನು ಅವಾಗಲೇ ಹೇಳಿದೆ ಫಿಕ್ಸ್ಡ್ ಸ್ಟೈಫೆಂಡ್ ಫಾರ್ ಕ್ಯಾಡೆಟ್ ಟ್ರೈನಿಂಗ್, ಅಂದರೆ ಟ್ರೈನಿಂಗ್ ಟೈಮಲ್ಲಿ ನಿಮಗೆ 56,100 rupees ಬರುತ್ತೆ. ಇದಲ್ಲದೆ ನಿಮಗೆ ಬೇರೆ ಅಲೋವೆನ್ಸಸ್ ಇದೆ, ಲೈಕ್ ನಿಮ್ಮ ಮಕ್ಕಳಿಗೆ ಓದ್ತಾ ಇದ್ರೆ ಅವ್ರಿಗೆ ಅಲೋವೆನ್ಸ್ ಬರುತ್ತೆ. ಆ್ಯಂಡ್ ಫರ್ದರ್ ನೀವು ಮದುವೆ ಆದಮೇಲೆ, ಆ್ಯಂಡ್ ದರ್ ಆರ್ ಮೆನಿ ಅದರ್ ಅಲೋವೆನ್ಸಸ್ ವಿಚ್ ವಿಲ್ ಬಿ ಪೇಡ್. ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ನ, ಗೌರ್ಮೆಂಟ್ ನೋಟಿಫಿಕೇಶನ್ ಆ್ಯಡ್ ಮಾಡಿದ್ದೀವಿ. ಅದನ್ನು ಕ್ಲಿಕ್ ಮಾಡಿ ಆ ಡಿಫ್ರೆಂಟ್ ಅಲೋವೆನ್ಸ್ ಬಗ್ಗೆ ನೀವು ತಿಳ್ಕೊಬೋದು. ಸೊ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾತಾಡೋದಾದರೆ, ಸೆಲೆಕ್ಷನ್ ಪ್ರೋಸೆಸ್ ಇಸ್ ವೆರಿ ಸಿಂಪಲ್. ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಪ್ಲಿಕೇಶನ್ಸ್ನ ಬೇಸ್ಡ್ ಆನ್ ಯುವರ್ ಅಕಾಡೆಮಿಕ್ ರಿಸಲ್ಟ್ಸ್ ಆ್ಯಂಡ್ ಅಕಾಡೆಮಿಕ್ ಮಾರ್ಕ್ಸ್ ಪ್ರಕಾರ. ಆ ಶಾರ್ಟ್ ಲಿಸ್ಟಲ್ಲೇ ನಿಮಗೆ ಇಂಟರ್ವ್ಯೂ ಕರೀತಾರೆ. ಆ್ಯಂಡ್ ಇಂಟರ್ವ್ಯೂ ನಡೆಯುವಂಥದ್ದು ಕರ್ನಾಟಕದಲ್ಲಿ ಒಂದೇ ಜಾಗದಲ್ಲಿ, ಬೆಂಗಳೂರಿನಲ್ಲಿ. ಸೊ ಅದಾದ ನಂತರ ಇಂಟರ್ವ್ಯೂ ಆದಮೇಲೆ ದರ್ ವಿಲ್ ಬಿ 2 stages ಆಫ್ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಹೇಳ್ತಾರೆ. 2 ಸ್ಟೇಜ್ ಇರುತ್ತೆ. ಫಸ್ಟ್ ಸ್ಟೇಜ್ ಕ್ಲಿಯರ್ ಮಾಡಿದ್ರೇ ನಿಮಗೆ ಸೆಕೆಂಡ್ ಸ್ಟೇಜ್ಗೆ ಹೋಗುವಂಥದ್ದು. ದರ್ ಇಸ್ ಒನ್ ಮೋರ್ ವೆರಿ ಪರ್ಟಿಕ್ಯುಲರ್ ಥಿಂಗ್ ಇಸ್ ದಿಸ್ ಇಂಟರ್ವ್ಯೂ ಹ್ಯಾಪನ್ಸ್ ಫಾರ್ 5 days. 5 days ತನಕ ನಡೆಯುವಂಥ ಇಂಟರ್ವ್ಯೂಸ್ ಇದು. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ಟ್ರಾವೆಲ್ ಅಲೋವೆನ್ಸ್ ಕೂಡ ನಿಮಗೆ ಬೇರ್ ಮಾಡಿಕೊಡ್ತಾರೆ. ವೆನ್ ಯು travel is a AC 3-tier railway fare or bus fare including sleeper charges with Indian limits ಅಂತ ಹೇಳ್ತಾರೆ. ಸೊ ಯಾರಾದರೂ ಅಪ್ಲೈ ಮಾಡಿ ನೀವು ಇಂಟರ್ವ್ಯೂಗೆ ಏನಾದರೂ ನಿಮಗೆ ಕಾಲ್ ಫಾರ್ ಆದರೆ ನಿಮಗೆ ಟ್ರಾವೆಲ್ ಅಲೋವೆನ್ಸ್ ಕೂಡ ಪೇ ಆಗುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ನೀವು ನೋಟಿಫಿಕೇಶನ್. ನೆಕ್ಸ್ಟ್ ನೀವು ಎಲ್ಲಿ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ಇಂಡಿಯನ್ ಆರ್ಮಿಯ ಅಫಿಷಿಯಲ್ ವೆಬ್ಸೈಟ್ ಏನಿದೆ joinindianarmy.nic.in ಅನ್ನೋ ಒಂದು ವೆಬ್ಸೈಟ್ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಕ್ಲಿಕ್ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಬಟ್ ದ ಲಾಸ್ಟ್ ಡೇಟ್ ಫಾರ್ ದಿಸ್ ಇಸ್ 12th of November 2020. ಅದೇ ಎಸ್ಪೆಷಲಿ 15 hours ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ಒಳಗೆ 12 November 2020 ಮಧ್ಯಾಹ್ನ 3 ಗಂಟೆ ಒಳಗೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕು. ಅದರೊಳಗೆ ನೀವು ಅಪ್ಲೈ ಮಾಡಬೇಕು. ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. joinindianarmy.nic.in ಹೋದರೆ ಅಲ್ಲೇ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಯಾರ್ಯಾರಿಗೆ ನಮ್ಮ ದೇಶನ ಸರ್ವ್ ಮಾಡಬೇಕು ಅನ್ನೋ ಆಸಕ್ತಿ ಇದೆಯೋ, ಟೆಕ್ನಿಕಲ್ ಯಾರ್ಯಾರು ಕೋರ್ಸ್ ಮಾಡಿದ್ರು ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು. ಇಟ್ಸ್ ಎ ವಂಡರ್ಫುಲ್ ಆಪರ್ಚುನಿಟಿ ಬಿಕಾಸ್ ಯು ವಿಲ್ ಬಿ ಜಾಯಿನಿಂಗ್ ಡೈರೆಕ್ಟ್ಲಿ ಆಸ್ ಎ ಲೆಫ್ಟಿನೆಂಟ್ ಆ್ಯಂಡ್ ಫ್ರಮ್ ದ day 1 you will be entitled for the stipend of 56,100 rupees per month and other allowances. There are many other allowances, ತುಂಬ ಜಾಸ್ತಿ ಅಲೋವೆನ್ಸಸ್ ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ನೋಡಿ ನೀವು ಓದ್ಕೋಬಹುದು ಅಂತ ಹೇಳ್ತಾ, ಇದೇ ರೀತಿ ಲೇಟೆಸ್ಟ್ ಜಾಬ್ ಇನ್ಫಾರ್ಮೇಶನ್ ಬೇಕಾದಲ್ಲಿ
ರೈಟ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮಗೆ ಬೇಗ ನೋಟಿಫೈ ಆಗುತ್ತೆ. ನಿಮಗೆ ಲೇಟೆಸ್ಟ್ ಆಲ್ ರೈಟ್ ಜಾಬ್ ಇನ್ಫಾರ್ಮೇಷನ್, ಆನ್ಲೈನ್ ಮನಿ ಮೇಕಿಂಗ್ ಟಿಪ್ಸ್ ಆ್ಯಂಡ್ ಹಾಗೆ ನಿಮ್ಮ ಸ್ಕಿಲ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋ ಆಸಕ್ತಿ ಇದ್ದರೆ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ಜಾಬ್ ನಿಮಗೆ ಸೂಕ್ತ ಅಲ್ಲದೆ ಹೋದ್ರು ಬೇರೆಯವ್ರಿಗೆ ಯಾರಿಗಾದ್ರೂ ಸೂಕ್ತ ಆಗ್ಬೋದು. ಸೊ ಶೇರ್ ಮಾಡಿ, ಹಾಗೆ ನಿಮ್ಮ ಆಪದ್ ಬಾಂಧವರಿಗೆ ಕೇರ್ ಮಾಡಿ ಅಂತ ಹೇಳ್ತಾ, ಐ ಆಮ್ ಜಸ್ಟ್ ಸೈನಿಂಗ್ ಆಫ್. ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಹೆಡ್. ಬಾಯ್.